ಎಸ್ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ನ ರಣಕಾಳೆ ಮೊಳಗಿದೆ. ರಾಜ್ಯಾದ್ಯಂತ ಇರುವಂತಹ ಜೆಡಿಎಸ್ ಕಾರ್ಯಕರ್ತರು, ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದಾರೆ. ಒಂದಷ್ಟು ಜನ ಜೆಡಿಎಸ್ ನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸೈಯದ್ ಅಂತ, ಪುಲಿಕೇಶಿ ನಗರ್ ಅಧ್ಯಕ್ಷ ಹಾಗೂ ಜೆಡಿಎಸ್ ರಾಜ್ಯ ವಕ್ತಾರ. ಏನ್ ಸರ್ ಇದು ಪ್ರೊಟೆಸ್ಟ್ ಯಾವ ಮಟ್ಟದಲ್ಲಿ ನಡೀತಾ ಇದೆ? ಸರ್, ಇವತ್ತು ಈ ನಮ್ಮ ಸ್ಲೋಗನ್ ಏನಿದೆಯೋ ಸಾಕಪ್ಪ ಸಾಕು ಅಂತ, ಇದು ನಮ್ಮ ಸ್ಲೋಗನ್ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನರ ಸ್ಲೋಗನ್ ಇದು. ಸಾಕಪ್ಪ ಸಾಕು. ಯಾಕಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ, ಹಗರಣ ಇದರಲ್ಲೇ ಮುಳುಗೋಗಿದೆ. ಕುರ್ಚಿ ಕಿತ್ತಾಟ, ಜನರ ಅಭಿವೃದ್ಧಿ ಬಗ್ಗೆ ಯಾವ ಗಮನನೂ ಇಲ್ಲ. CM ಅವ್ರಿಗೆ ಕುರ್ಚಿ ಬಿಗಿಯಾಗಿ ಹಿಡ್ಕೋಬೇಕು ಅಂತ ಆಸೆ. DCM ಅವ್ರಿಗೆ ಯಾವುದೇ ಕಾರಣಕ್ಕೂ ಅಲ್ಲಾಡ್ದಂಗೆ ಬಿಡಲ್ಲ, ನಾನು ಬಂಡೆ ಅಂತ ಅವ್ರಿಗೆ ಆಸೆ. ಒಂದ್ಸಲ ಆದ್ರೂ CM ಆಗ್ಬೇಕಂತ ಅವ್ರಿಗೆ ಆಸೆ. ನಾನು ಹೆಸರು ಮಾಡಬೇಕು, ರಿಕಾರ್ಡ್ ಮಾಡಬೇಕು ಪ್ರತಿಯೊಂದರಲ್ಲಿ ಇವ್ರಿಗೆ ಆಸೆ. ಇವಾಗ ಸಾಲದಲ್ಲಿ ರಿಕಾರ್ಡ್ ಮಾಡೋರೆ, ಆಯ್ತಾ, ಇಂಥ ಹಗರಣದಲ್ಲಿ ರಿಕಾರ್ಡ್ ಮಾಡೋರೆ. ಬಹುಶಃ ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ. 187 ಕೋಟಿ ಕರ್ನಾಟಕ ರಾಜ್ಯದ ದುಡ್ಡು ಇಲ್ಲಿವರೆಗೂ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬೇರೆ ಸ್ಟೇಟ್ಗೆ ಹೋಗಿರೋದು ಕೇಳಲು ಇಲ್ಲ, ನೋಡಲು ಇಲ್ಲ, ಅದು ತೋರಿಸ್ಬಿಟ್ರು. ಆಯ್ತಾ, ಹಿಂಗಿರುವಾಗ ಇವರು ಏನೇನೋ ಮಾಡಿಬಿಡ್ತೀವಿ, ಫುಲ್ಲು ಹಿಮಾಲಯ ಪರ್ವತ ತಗೊಂಡು ಬಂದು ಬೆಂಗಳೂರಲ್ಲಿ ರೀಪ್ಲೇಸ್ಮೆಂಟ್ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಜನರಿಗೆ ಹೆಂಗೆ ಬಕ್ರಾಗಳು ಮಾಡಿದ್ದಾರೆ ಅಂದರೆ. ಆದರೆ ಇದು ಒಳ್ಳೇದಾಯಿತು, ನಮ್ಮ ಕರ್ನಾಟಕ ಜನರಿಗೆ ಇವ್ರು ಕೊಟ್ಟಿರೋ ಶಿಕ್ಷೆ ಅದು ಬೇಕಾಗಿತ್ತು. ಯಾಕಂದರೆ ಮುಂದೆ ಯಾರಾದರೂ ಫ್ರೀ ಅಂತ ಹೇಳಿದ್ರೆ ಅವ್ರನ್ನ ಈ ರಾಜ್ಯದ ಜನರು ಅಟ್ಟಾಯಿಸ್ಕೊಂಡು ಹೋಗಿ ಹೊಡಿಬೇಕು. ಫ್ರೀ ಅಂತೀರಾ, ಫ್ರೀ ಅಂತೀರಾ ಅಂತ ಆ ಮಟ್ಟಕ್ಕೆ ಬರ್ರೆ ಹೇಳ್ದವ್ರೆ. ಇವಾಗ ಹಾಲಿನ ದರ 3 ಸಲ ಏರಿಸವ್ರೆ. ಪೆಟ್ರೋಲು ಮೊದಲನೇ ಒಂದು ಸಲ ಏರಿಕೆ ಮಾಡಿದ್ರು, ಇವಾಗ ಮತ್ತೆ ಏರಿಕೆ ಮಾಡವ್ರೆ. ಲಿಕ್ಕರ್ ಮೇಲೆ ಏರಿಕೆ, ಇದೇ ಥರ ಪ್ರತಿ ಒಂದರಲ್ಲೂ ಬೆಲೆ ಏರಿಕೆ ಮಾಡಿ ಕರ್ನಾಟಕ ಜನರು, ಸಾಮಾನ್ಯ ಜನರು ರಕ್ತ ಹೀರ್ತಾ ಇದ್ದಾರೆ. ಜನರ ಜೀವನ ಅಸ್ತವ್ಯಸ್ತ ಮಾಡಿಬಿಟ್ಟವ್ರೆ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ, ಪ್ರತಿಯೊಂದರಲ್ಲೂ ಶೂನ್ಯ. ಈ ಬೆಂಗಳೂರು ರಸ್ತೆ ಗುಂಡಿಗೆ ಮುಚ್ಚಕ್ಕೆ ಪ್ಯಾಚ್ ವರ್ಕ್ ಅಂತ 600 ಕೋಟಿ ಬಿಲ್ ಮಾಡಿದ್ರು, ಅದು ಎಲ್ಲಿ ಮಾಡಿಕೊಂಡ್ರು ಗೊತ್ತಿಲ್ಲ. ವಿಧಾನಸೌಧ ಮುಂದೆ ಶಾಸಕರು ಸಚಿವರು ಓಡಾಡುವಂಥ ರೋಡೇ ಸರಿ ಇಲ್ಲ. ಆಯ್ತಾ, ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಹುಡ್ಕೋದ ಇಲ್ಲ, ಗುಂಡಿಗಳಲ್ಲಿ ರಸ್ತೆ ಹುಡ್ಕೋದ ಅಂತ ಆಗೋಗಿದೆ ಬೆಂಗಳೂರು ಪರಿಸ್ಥಿತಿ. ಒಂದು ಅಭಿವೃದ್ಧಿ ಇಲ್ಲ. ಈ ಸರ್ಕಾರಿ ಸ್ಕೂಲ್ ಬಗ್ಗೆ ಅಂತೂ ಕೇಳಲೇಬೇಡಿ, ಅಷ್ಟು ಕೇಳಲಾಗಿದೆ. ಸರ್, ಇವಾಗ ನಮ್ಮ ಪುಲಿಕೇಶಿ ನಗರ ಕ್ಷೇತ್ರ DJ ಹಳ್ಳಿಯಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ನೀರಿಲ್ಲ. ಆಮೇಲೆ ಕರೆಂಟ್ ಹೋದ್ರೆ ನಿಮಗೆ ಜನರೇಟರ್ ಇಲ್ಲ ಇವ್ರ ಯೋಗ್ಯತೆಗೆ. ಅಲ್ಲಿ ಡಾಕ್ಟ್ರುಗಳು ರೇಟ್ ಫಿಕ್ಸ್ ಮಾಡೋರೆ. ಹೆಣ್ಮಗು ಆದರೆ 3000, ಗಂಡು ಮಗು ಆದರೆ 5000. ನಿಮ್ಗೆ ಆದರೆ ಬರ್ರಿ, ಇಲ್ಲಾದರೆ ಹೋಗ್ರಿ. ಆದರೆ ನಮ್ಮ ಅಲ್ಲಿ ಶಾಸಕರು ಇದ್ದಾರಲ್ಲ, AC ಶ್ರೀನಿವಾಸ್ ಕಾಂಗ್ರೆಸ್ ಶಾಸಕರು, ಈಗ ಸದ್ಯಕ್ಕೆ ಅವರು ಸ್ವಯಂ ಪ್ರೇರಿತ ಚರಂಡಿ ಅಭಿವೃದ್ಧಿ ಸಚಿವರಾಗೋಗಿದ್ದಾರೆ. ಬೇರೆ ಎಲ್ಲಿ ನೋಡಿದ್ರು ಚರಂಡಿ ಅಭಿವೃದ್ಧಿ, ಎಲ್ಲಿ ಪೋಸ್ಟರ್ ಇರ್ತದೆ ಚರಂಡಿ ಅಭಿವೃದ್ಧಿ ಪೋಸ್ಟರ್ ಕಾಣ್ತವೆ. ಇದನ್ನ ಬಿಟ್ಟರೆ ಅವ್ರು ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ. ಪಾಪ ಮೊದಲು ಏನಾದರೂ ಚರಂಡಿ ಕ್ಲೀನ್ ಮಾಡೋ ಕೆಲಸ ಏನಾದರೂ ಮಾಡ್ಕೊಟ್ಟಿದ್ರು ಗೊತ್ತಿಲ್ಲ. ಅಂಥವ್ರು ನಮ್ಮ ಹಣೆ ಬರ, ನಮ್ಮ ಜನ ನಂಬಿ ಅವ್ರಿಗೆ ಓಟ್ ಹಾಕಿದ್ದಾರೆ. ಇನ್ನು 5 ವರ್ಷ ಬಕ್ರಾಗಳು ಆಗೋಗಿದ್ದಾರೆ ಜನ. ಈ ರೀತಿ ಇದೆ ಸರ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದಿಲ್ಲ. ಯಾವ ಶಾಸಕರಿಗೂ ಅನುದಾನ ಕೊಡ್ತಾ ಇಲ್ಲ, ಯಾವ ಸಚಿವರಿಗೂ ಅನುದಾನ ಕೊಡ್ತಾ ಇಲ್ಲ. ಅವ್ರವ್ರ ಕ್ಷೇತ್ರದಲ್ಲಿ ಇವಾಗ 2 ವರ್ಷ ಹೆಂಗಾಗಿದೆ ಅಂದರೆ, ಜನ ಏನಾದರೂ ಓಟ್ ಕೇಳೋಕೆ ಹೋದ್ರೆ ಇವ್ರಿಗೆ ಅಟ್ಟಾಯಿಸ್ಕೊಂಡು ಬಂದು ಹೊಡಿತಾರೆ. ಇವ್ರಿಗೆ ಶೆಡ್ ಮಾಡಿ ಮನೆಯಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಹಿಂಗಿದೆ ಸರ್. ಎಸ್ ಸರ್, ಕುಮಾರಸ್ವಾಮಿ ಅವರು ಯಾಕಂದ್ರೆ ಚುನಾವಣೆಯಲ್ಲಿ 19 ಸೀಟ್ ಗೆದ್ರಿ, ಬೈ ಎಲೆಕ್ಷನ್ ಅಲ್ಲೂ 1 ಕಳ್ಕೊಂಡ್ರಿ. ಆದ್ರೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ್ಮೇಲೆ ಶಕ್ತಿ ಬಂದಿದೆ ಅಂತ ಸೋಲಿರೋ ಬಗ್ಗೆ ಫಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಈ ಚನ್ನಪಟ್ಟಣ ಚುನಾವಣೆ ಇದೆಯಲ್ಲ, ಕಾಂಗ್ರೆಸ್ಸಿನ ಸೋಲಿನ ಚುನಾವಣೆ. ಸೋತಿರೋದವರು, ಗೆದ್ದಿರೋದು ನಾವು. 87,000 ಓಟ್ ತಗೊಂಡಿದ್ದೀವಿ ನಮ್ಮ ಸ್ವಂತ ಶಕ್ತಿ ಮೇಲೆ. ಇವರಿಗೆ ಯೋಗ್ಯತೆ ಇಲ್ಲ. ಕುಮಾರಣ್ಣ ಏನು, ಈ JDS ಶಕ್ತಿ ಏನಂತ ಇವತ್ತು ಇಡೀ ರಾಜ್ಯಕ್ಕೆ ತೋರಿಸಿದ್ದೀವಿ. ಗೆದ್ದಿರೋದೇ 2 ಸೀಟು, ಕೇಂದ್ರದ ಮಂತ್ರಿ ಸ್ಥಾನ ತಗೊಂಡಿದ್ದೀವಿ. ಯಾರು ಏನೇ ರಾಜಕೀಯ ಮಾಡಲಿ, ಯಾಕೆ ನಿಖಿಲ್ ಬಲಿಪಶು ಆಗ್ತಾರೆ? 3 ಸಲ ಸೋಲ್ತಾರೆ. ಸರ್, ಒಂದು ಹೇಳ್ತೀನಿ ಕೇಳಿ,
ಈ ಈ ಚನ್ನಪಟ್ಟಣ ಎಲೆಕ್ಷನ್ಗೆ ಅನಿರೀಕ್ಷಿತ ಅದು. ಅವರು ನಿಲ್ಬಾರ್ದಂತ ಹೇಳಿದ್ರು, ನಿಲ್ಲಲ್ಲ ಅಂತ ಹೇಳಿದ್ರು. ಕೊನೆ ಮೂಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ, ಬೈ ಚಾನ್ಸ್ ಯಾವ್ದಾದ್ರು ನಾವು ಕಾರ್ಯಕರ್ತನಿಗೆ ಕೊಟ್ಟಿದ್ರೆ, ಅವ್ನು ಸೋತಿದ್ರೆ, ಇದೇ ಮಾಧ್ಯಮದವರಾಗ್ಲಿ ಅಥವಾ ಜನ ಏನ್ ಹೇಳ್ತಿದ್ರೆ, ಸೋಲ್ತಾರಂತ ಗೊತ್ತಿತ್ತು, ಅದಕ್ಕೆ ಪಾಪ ಯಾವ್ದೋ ಕಾರ್ಯಕರ್ತನಿಗೆ ಬಲಿ ಮಾಡಿಬಿಟ್ರು ಅಂತ. ಅದಕ್ಕೆ ಧೈರ್ಯವಾಗಿ ಎದುರಿಸಿದ. ಸರ್, ಸೋಲವನೇ ಗೆಲ್ಲೋದು, ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಇವತ್ತಿನ ಸೋಲೆ ನಾಳಿನ ಗೆಲುವಿಗೆ ದಾರಿ, ಇದು ಮರಿಬಾರ್ದು. ನಮ್ಮ ಸನ್ಮಾನ್ಯ ದೇವೇಗೌಡರು ಸೋತಿದ್ದಾರೆ, ಇದೇ CM ಸಿದ್ದರಾಮಯ್ಯನೂ ಸೋತಿದ್ದಾರೆ. ಸರ್, ಸೋಲಿನ ರುಚಿ ನೋಡ್ದೇನೆ ಗೆಲುವಿನ ಸಿಹಿ ಏನಂತ ಗೊತ್ತಾಗೋದು. ಆದರೆ ಅವರು ಗೆದ್ದಿದ್ದಾರೆ. ನಮ್ಮ ಲೆಕ್ಕದಲ್ಲಿ ಇನ್ನು ಮುಂದೆ ಪಕ್ಕ ಗೆಲ್ತಾರೆ. ಈ ರಾಜ್ಯದಲ್ಲಿ JDS ಶಕ್ತಿ ಏನಂತ ತೋರಿಸಿದ್ದೀವಿ. ಇವತ್ತು BJP ಸನ್ಮಾನ್ಯ ಮೋದಿಯವರು ಕುಮಾರಣ್ಣನಿಗೆ ಇಷ್ಟೊಂದು ಬೆಲೆ ಕೊಟ್ಟಿದ್ದಾರೆ, ಇಷ್ಟೊಂದು ಗೌರವ ಕೊಟ್ಟಿದ್ದಾರೆ ಅಂದರೆ ನಮ್ಮ ಶಕ್ತಿ ಮೇಲೆ ಕೊಟ್ಟಿರುವಂಥದ್ದು. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರಾ, ಮತ್ತೆ ಮುಖ್ಯಮಂತ್ರಿ ಮಾಡ್ತೀರಾ? ಸರ್, 100% ಆ ಸಂದರ್ಭ ಬಂದಾಗ. ಯಾಕಂದ್ರೆ ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರುವಂತ ಕೊಡುಗೆ, ಅವರು ಫಸ್ಟ್ 20 ತಿಂಗಳು, ಆಮೇಲೆ 14 ತಿಂಗಳು, ಈ ಅವಧಿಯಲ್ಲಿ ಅವ್ರು ಮಾಡಿರುವಂತ ಕೆಲಸ ರೆಕಾರ್ಡ್ ಬ್ರೇಕು. 34,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಹಿಸ್ಟ್ರಿ 1 ರೂಪಾಯಿ ಈ ರಾಜ್ಯದ ಜನರ ಮೇಲೆ ಏನು ಅವರು ಹೊರೆ ಹಾಕಿಲ್ಲ ಅಂತ ಮುಖ್ಯಮಂತ್ರಿ. ಜನರಿಗೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿ. ಹಿ ಈಸ್ ಅ ಮ್ಯಾನ್ ಆಫ್ ಗೋಲ್ಡನ್ ಹಾರ್ಟ್. ಈ ಮಣ್ಣಿನ ಮಗ ಅನ್ನಕ್ಕೆ ತಕ್ಕಂತ ವ್ಯಕ್ತಿ. ನಮಗೆ ಮೆಚ್ಚಿದ ನಾಯಕ, ಜನ ಮೆಚ್ಚಿದ ನಾಯಕ ಅಂದ್ರೆ ಏಕೈಕ ಕುಮಾರಸ್ವಾಮಿ ಅವರು. ಇನ್ನೊಂದು ಗಮನಿಸ್ಬೇಕು ಸರ್, ನೀವು ನಿಖಿಲ್ ಕುಮಾರಸ್ವಾಮಿ ಅವರು 3 ಕಡೆ ಕಂಟೆಸ್ಟ್ ಮಾಡಿದ್ರು. ಆ 3 ಕಡೆನೂ ಇಡೀ ಇಂಡಿಯಾ ತಿರುಗಿ ನೋಡ್ತಾ ಇತ್ತು. ಅದರಲ್ಲೇ ವಿನ್ನರ್ ಆಗೋದ್ರಲ್ಲೇ. ಅಧಿಕಾರ ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ಅವ್ರು ಏನು ಕೆಲಸಗಳು ಮಾಡಬೇಕು ಅದು ಮಾಡ್ತಾನೆ ಇರ್ತಾರೆ. ಜನಗಳ ಮನಸ್ಸಲ್ಲಿ ಅವ್ರು ಇದ್ದೇ ಇರ್ತಾರೆ. ಆದರೆ ಇಡೀ ಇಂಡಿಯಾ ತಿರುಗಿ ನೋಡಂಗೆ ಮಾಡಿದ್ದಾರೆ. ಅದು ನಮ್ಮ ಕುಮಾರಸ್ವಾಮಿ ಅವರು ಗಟ್ಸ್ ಅಂತ ಹೇಳ್ಬೋದು. ನಿಖಿಲ್ ಸ್ವಾಮಿ ವಿಧಾನಸೌಧಕ್ಕೆ ಬರ್ತಾರೆ ನೆಕ್ಸ್ಟ್? ಹೌದು ಸರ್, ಖಂಡಿತವಾಗಿ ಬರ್ತಾರೆ. 28ಕ್ಕೂ ಮೈತ್ರಿ ಇರುತ್ತೆ ಸರ್? ಸರ್, ಮೈತ್ರಿ 28ಕ್ಕೂ ಇರುತ್ತೆ ಸರ್. ಆ ತೀರ್ಮಾನ ವರಿಷ್ಠರು ಮಾಡ್ತಾರೆ. ನಮ್ಮ ಕೆಲಸ ಮಾಡುವಂತ. ನಾನು ಒಬ್ಬ ಮುಸ್ಲಿಂ, JDSಗೆ ನಾನು ಒಬ್ಬ ಮುಸ್ಲಿಂ ಆಗಿ ಇವತ್ತು ಮೈತ್ರಿ ಆಗಿದ್ರು BJP ಪರ ನಿಂತ್ಕೊಂಡಿದ್ದೀನಿ ಅಂದ್ರೆ ನನ್ನ ಪಕ್ಷದ ಬಗ್ಗೆ ನನ್ನ ನಿಷ್ಠೆ. ಅವ್ರು ಏನು ಹೇಳ್ತಾರೋ ಅದನ್ನ ಮಾಡಕ್ಕೆ, ಅವು ಬೆಂಕಿಯಲ್ಲಿ ಧುಮುಕ್ರಿ ಅಂದ್ರೆ ಧುಮುಕಕ್ಕೆ ನಾವು ರೆಡಿ. ಈ 28ಕ್ಕೆ ಮೈತ್ರಿ ಇರುತ್ತೋ ಇಲ್ವೋ ಅದು ಅವ್ರು ತೀರ್ಮಾನ ಮಾಡಬೇಕು, ನಮ್ಮಲ್ಲಿಲ್ಲ. ಆದರೆ 28ರಲ್ಲಿ ಸರ್ಕಾರ ಮಾತ್ರ ನಂಬರುತ್ತಾ, ಅದು ಚಾಲೆಂಜು. ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ 100%. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.